ಮಗ ಒಬ್ಬ ಅಲ್ಲ, ನನ್ನಂಥ 11 ಮಕ್ಕಳನ್ನು ಪ್ರಾಣ ತೆಗೆದಿದ್ದೆ ಈ ಸರ್ಕಾರ. 11 ಮಕ್ಕಳನ್ನ ಪ್ರಾಣ ತೆಗೆದಿದ್ದೆ ಈ ಸರ್ಕಾರ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತೀರಲ್ಲ. ಇಲ್ಲಿ ರಿಯಲ್ ಏನಿದೆ ಅಂತ ಬಂದು ನೋಡಿ. ಬಾಯಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಗಂಟಿಗೊಂದು ಮಾತಿಗೊಂದು ಚೇಂಜ್ ಮಾಡ್ತೀರಾ. ಅದೆಲ್ಲ ಮಾತು, ಅದು ನಿಮ್ಮ ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಚೇಂಜ್ ಮಾಡಿ. ಇಲ್ಲಿ ನಮ್ಮ ಜೀವನದ ರಿಯಲ್ ನೋಡಿ, ಬಂದು ನೋಡಿ. ನೀವು ಇದೇ ಸರಿಯಾಗಿ ನೀವು ಕರೆಕ್ಟಾಗೇ ನೀವು ರಾಜಕೀಯ ಮಾಡ್ತೀನಿ ಅಂತಿದ್ರೆ ಬನ್ನಿ, ನಮ್ಮ ಮನೆ ಪರಿಸ್ಥಿತಿನ, ನನ್ನ ಕಷ್ಟನ ನೀವು ನೋಡಿ. ಕಷ್ಟ ನೋಡಿ ಆವಾಗ ನೀವು ಮಾತಾಡಿ. ನೀವು ಮಾತಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಥರ ಸುಳ್ಳು ಹೇಳ್ಕೊಂಡು ಮತ್ತು ಇದನ್ನು ಹೇಳ್ಕೊಂಡು ತಿರ್ಗೋ ಅಂಥ ಜನ ಅಲ್ಲ ನಾವು. 4 ಜನಿಗೆ ಆನೆಸ್ಟಾಗಿ ಶ್ರಮಪಟ್ಟು ದುಡ್ಡು ಕೊಟ್ಟು ಸಂಬಳ ಕೊಟ್ಟು ನಾನು ಸಾಕೊಂಡು ಹೋಗ್ತಾಯಿದ್ದೆ. ನಾನು ಸಂಸಾರನೂ ಸಾಕೊಂಡು ಹೋಗ್ತಾಯಿದ್ದೆ. ಅಂಥ ಒಂದು ಸಂಸಾರನ ಹಾಳು ಮಾಡಿರಲ್ಲ ನೀವು. ನಿಮಗಿದು ನಾನು ನಿಮಗೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಪರಿಸ್ಥಿತಿ ನಿಮಗೆ ಒಂದು ದಿವಸ ಬಂದರೆ ಆವಾಗ ನೀವು ಹೇಳ್ತೀರಾ ಬೇರೆಯವ್ರ ತಾಯಿ ತಂದೆಯವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿಮಗೆ ಅರ್ಥ ಆಗಲಿ. ನಾನು ನಿಮಗೂ ಒಬ್ಬ ಮಗ ಇದ್ದಾನೆ, ಹೋಗಲಿ ಅನ್ನೋ ನನ್ನದು ಇಂಟೆನ್ಷನ್ ಅಲ್ಲ. ನನ್ನ ನೋವು ನಿಮಗೆ ಅರ್ಥ ಆಗಬೇಕು ಅಂದರೆ ಅದು ಈ ದುರ್ಘಟನೆಗೆ ಏನು ಕಾರಣ ಅಂತೀವಿ? ಏನು ದುರ್ಘಟನೆಗೆ? ಇವರು ಸರಿಯಾಗಿ ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಅವರು ಹೋಮ್ ಮಿನಿಸ್ಟ್ರು ರೈಡ್ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ಏನು ಯಾರು ಮಕ್ಕಳು ಏನಾದ್ರು ಸಾಯಲಿ ಅಂತ ಹೇಳ್ಬಿಟ್ಟು ಅವ್ರ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ನೆನ್ನೆ ನೋಡಿದೆ ನಾನು. ನನ್ನ ಕಷ್ಟನ ನಾನು ಆ ಲೆವೆಲಲ್ಲಿ ಇದ್ರೂ ಒಂದು ಚೂರು ನನ್ನಂತರ ಎಷ್ಟೇ ತಂದೆ ತಾಯಿಗಳು ಅಲ್ಲಿ ಕರೀತಾ ಇದ್ದಾರೆ, ಬಂದು ಕತ್ತೆತ್ತಿ ನೋಡ್ದಿರೋಂಥ ಸರ್ಕಾರ ಹೋಮ್ ಮಿನಿಸ್ಟ್ರು ಅಂದರೆ ಪರಮೇಶ್ವರ್ ಸಾಹೇಬರು ಮಾತ್ರ ನಿಮಗೆ ಹಾರಿಬಲ್ಲ. ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಕ್ಕೂ ಸಾರ್ಥಕ ಆಯಿತು. ನಮ್ಮಂಥ 11 ಜನ ನೀವು ಸರ್ಕಾರ ನಡೆಸ್ತಾ ಇರೋದಕ್ಕೆ ಕಾರಣ ನನ್ನಂಥ ಸಾವಿರಾರು ಕೋಟಿಗಟ್ಟಲೆ ಜನ ನಮಗೆ ಓಟ್ ಹಾಕಿದ್ರಿ. ಓಟ್ ಹಾಕಿ ಸರ್ಕಾರ ಮಾಡೋಕ್ಕೆ ಬಿಟ್ಟು ಇವತ್ತು ಅಂಥ ತಂದೆ ತಾಯಿಯ ನೋವು ನಿಮಗೆ ಈಗ ತಟ್ಟುತ್ತೆ. ಈಗ ಆಲ್ರೆಡಿ ನೀವು ಅನುಭವಿಸ್ತಾ ಇರ್ತೀರ. ಕೆಲವು ಒಂದು ರೀತಿನಿಲ್ಲ. ನಿಮ್ಮ ಮಗನ ಏನು ಕನಸ್ಕೊಂಡಿದ್ರಿ ಸರ್? ಏನು ಮಾಡಬೇಕು? ನನ್ನ ಮಗ ಅವನು ಓದ್ತಾ ಇದ್ದಿದ್ದು ನೋಡಿದರೆ ಅವನು ಡಾಕ್ಟ್ರ್ ಆಗಬೇಕು ಅಂತೇಳಿ ಓದ್ತಾನೇ ಬಂದ. 2 ವರ್ಷ ನೀಟ್ ಬರ್ದ, 500 ಮಾರ್ಕ್ಸ್ ತಗೊಂಡ. ದುಡ್ಡು ಕೊಟ್ಟು ನಾನು ಓದಲ್ಲ, ನಾನು ಕಷ್ಟಪಟ್ಟು ಎಕ್ಸಾಮ್ ಬರದೇ ಓದ್ತೀನಿ ಅಂತ ಹಠ ಮಾಡಿ ಬರಿತಾ ಇದ್ದ. ಓದೋದು ಅಂದರೆ ರಾತ್ರಿ 2-3 ಗಂಟೆವರೆಗೂ ಓದ್ತಾ ಇದ್ದ. ನಾನು ಹೋಗಿ ಮಲಗಿಸ್ತಾ ಇದ್ದೆ, ಮಗನೇ ಮಲಗು ಅಂತ. ನಾನು ದುಡ್ಡು ಕೊಟ್ಟು ಓದಿಸ್ತೀನಿ ಅಂದ್ರೂ ನಾನು ದುಡ್ಡು ಕೊಟ್ಟು ಓದಿರೋ ಅರ್ಥ ಇದಿಲ್ಲ, ಅದ್ರದ್ದು ಇದಿಲ್ಲ, ವರ್ತಿಲ್ಲ. ನಾನು ಅದನ್ನು ದುಡ್ಡು ಓದಿನೇ ನಾನು ಸೀಟ್ ತಗೊಂತೀನಿ ಅಂತೇಳಿ ಮಾಡ್ತಾಯಿದ್ದ.